ಇಲ್ಲ ಅವರು ಯಾವ ಇದರಲ್ಲಿ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ಲ. ಬ್ರಾಹ್ಮಣನ ಸಂಸ್ಕೃತಿಯನ್ನು ನಾನು ಭಾಳ ಇಷ್ಟಪಡುವಂಥವನು. ಅದರಿಂದ ಯಾಕೆಂದರೆ ಸುಸಂಸ್ಕೃತರು ಈ ದೇಶದಲ್ಲಿ ಒಂದು ಏನಾದ್ರೂ ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆಲ್ಲವನ್ನು ಈ ದೇಶಕ್ಕೆ ಕೊಟ್ಟಿದ್ರೆ ಆ ಹಿಂದಿನ ತಲೆಮಾರಿನಿಂದ ಬಂದಂಥವರೇ ಕೊಟ್ಟಿರ್ತಕ್ಕಂಥವ್ರು. ನಮ್ಮ ಋಷಿಮುನಿಗಳು ಎಲ್ಲ ಕೊಟ್ಟಿದ್ದಾರೆ. ಬ್ರಾಹ್ಮಣ ಅಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ. ಯಾರು ಬ್ರಾಹ್ಮಣತ್ವವನ್ನು ನಿಜವಾಗಿ ಪಾಲಿಸ್ತವ್ರೋ ಅವರು ಬ್ರಾಹ್ಮಣರು. ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಲ್ಲ. ಏನು ಸ್ವಾಮಿ ಅಲ್ವೇ? ಅದೇ ನಮ್ಮ ಋಷಿಮುನಿಗಳೇ ಹೇಳಿದ್ದಾರೆ. ನಮ್ಮ ಎಲ್ಲ ಪ್ರಖ್ಯಾತ ಋಷಿಮುನಿಗಳು ಅವರೇನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಲ್ಲ. ಕೆಳಜಾತಿನಲ್ಲಿ ಹುಟ್ಟಿದವರು ಬ್ರಾಹ್ಮಣತ್ವವನ್ನು ಪಡೆದು ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಇದನ್ನು ಕೊಟ್ಟಂಥವ್ರು, ಆದರ್ಶಗಳನ್ನು ಕೊಟ್ಟಂಥವ್ರು. ಅದರಿಂದ ಜಾತಿ ಮೇಲೆ ಹೋಗೋದಿಲ್ಲ. ಬ್ರಾಹ್ಮಣತ್ವ ಅನ್ನೋದೇ ಬೇರೆ, ಜಾತಿನೇ ಬೇರೆ. ಬ್ರಾಹ್ಮಣ ಜಾತಿನೇ ಬೇರೆ, ಬ್ರಾಹ್ಮಣತ್ವನೇ ಬೇರೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ವಿ. ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಅದನ್ನು ಮಾತನಾಡಬಾರ್ದು. ಅದನ್ನು ನಾನು ಯಾವುದೇ ಜಾತಿಗೆ ಬಂದಾಗ ಮಾತಾಡೋದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಕುಮಾರಸ್ವಾಮಿ ಅವರಲ್ಲೂ ಮನವಿ ಮಾಡ್ತೀನಿ. ಅವ್ರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಅವ್ರಿಗೆ ಆ ನಾಯಕತ್ವದ ಗುಣ ಇದೆ. ಬರ್ತೀವಿ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಇಲ್ಲ ಸುಮ್ಮನೆ ಊಹಾಪೋಹ ಅಷ್ಟೇ. ಕುಮಾರಸ್ವಾಮಿ ಅವ್ರದ್ದು ಊಹಾಪೋಹ. ಎಲ್ಲೂ ಕೂಡ ನಮ್ಮ ಹತ್ರನೂ ಕೂಡ ಅವ್ರು ಬಾಯ್ಬಿಟ್ಟಿಲ್ಲ. ಅದರ ಸುಳಿವು ನಮಗಿಲ್ಲ. ಪತ್ರಿಕೆ ಮೂಲಕ ಬರ್ತಾ ಇದೆ, ನಾವು ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ ಅಷ್ಟೇ.